ಚುನಾವಣೆ ಮುನ್ನ ಕಾಂಗ್ರೆಸ್ನವ್ರನ್ನ ಏನು ಮುಗ್ಗ ಬೈಯುವಂಥ ಕೆಲಸವನ್ನು ಮಾಡೋದು. ಹೆವಿ ಇಂಡಸ್ಟ್ರೀಸ್ ಕೊಟ್ಟಿದ್ದಾರೆ, ಸ್ಟೀಲ್ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷ ರಿವೈವ್ ಮಾಡುವಂಥದ್ದಕ್ಕೆ ಅವಕಾಶ. ರಾಜ್ಯದ ಜ್ವಲಂತ ಸಮಸ್ಯೆಗಳು, ನೀವೇ ಕಾಯ್ದಂಥ ಸಮಸ್ಯೆಗಳು, ದಯಮಾಡಿ ರಾಜ್ಯದ ಜನತೆಗೆ ಹೇಳೋಕ್ಕಾಗುತ್ತಾ? ಇದರಲ್ಲಿ ಯಾವುದಾದ್ರು ಒಂದೇ ಒಂದು ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ರೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಸಂಪೂರ್ಣವಾಗಿ ನಿಮಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಕಾವೇರಿ ನೀರಿನ ಹಂಚಿಕೆ ವಿವಾದ ಬಗೆಹರಿಸ್ಬೇಕು. ನೀವು ಹೊರಗಡೆ ನಿಂತ್ಕೊಂಡು ಗಾಜಿನ ಮನೆಯಲ್ಲಿರುವಂಥ ಜನಗಳಿಗೆ ಕಲ್ಲೊಡೆಯುವಂಥ ಕೆಲಸವನ್ನು ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರೇ. ಈಗ ನೀವು ದಯಮಾಡಿ ಮಾಡಿ ಮೇಕೆದಾಟು ಅಣೆಕಟ್ಟು ವಿಚಾರ ದಯಮಾಡಿ ನೀವು ಸಾಲ್ವ್ ಮಾಡಿ. ಯು ಆರ್ ವೆರಿ ಕ್ಲೋಸ್ ಟು ನರೇಂದ್ರ ಮೋದಿ. ನಾವು ಯು ಆರ್ ಒನ್ ಆಫ್ ದಿ ಪಾರ್ಟ್ನರ್ ಆಫ್ ದಿ ಗವರ್ಮೆಂಟ್ ಆ್ಯಂಡ್ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್. ರೈಸ್ ದಿಸ್ ಇಶ್ಯೂ, ಗೆಟ್ ದಿ ಸೊಲ್ಯೂಷನ್. ಬರೀ ಭಾಷಣ ಮಾಡೋದಲ್ಲ, ಬರೀ ಕಾಂಗ್ರೆಸ್ನವ್ರು ಬೈದ್ಬಿಟ್ಟು ಹೊಡೋಗೋದಲ್ಲ, ಡಿ ಕೆ ಶಿವಕುಮಾರ್ ಬೈಯೋದಲ್ಲ, ಜಾತಿ ಧ್ರುವೀಕರಣ ಮಾಡುವಂಥದ್ದು ಭಾಷಣ ಮಾಡುವಂಥದ್ದಲ್ಲ. ಈಗ ಮಾಡಿ ಸ್ವಾಮಿ, ಮಾಡಿ. ನಾನು ನಿಮಗೆ ನೀವು ಎಲ್ಲ ರೀತಿಯ ಸಹಾಯವನ್ನು ನಾವು ಕೊಡ್ತೀವಿ. ಕಾಂಗ್ರೆಸ್ ಪಕ್ಷ ಮಹದಾಯಿ, ಕಳಸಾ ಬಂಡೂರಿ ಯೋಜನೆ, ಆಲ್ಮಟ್ಟಿ ಅಣೆಕಟ್ಟು ಎತ್ತರ ಮಾಡುವಂಥದ್ದು, ದಾರಿ ಉದ್ದಕ್ಕೂ ಹೇಳ್ಕೊಂಬತ್ತಾ ಇದ್ದೀರ ಸ್ವಾಮಿ. ಕಾಂಗ್ರೆಸ್ ಏನು ಮಾಡಲಿಲ್ಲ ಅಂತ ನಿಮ್ಗೆ ಅವಕಾಶ ಸಿಕ್ಕಿದಿಲ್ಲ, ಮಾಡಿ. ಈಗ ಪಾರಂಪರಿಕ ಅರಣ್ಯ ಹಕ್ಕು ಯೋಜನೆ, ಕಸ್ತೂರಿ ರಂಗನ ವರದಿ, ರಾಜ್ಯದ ಪಾಲಿನ GST ಸುಮಾರು 1.87 ಲಕ್ಷ ಕೋಟಿಯಷ್ಟು, 1,87,000 ಕೋಟಿಯಷ್ಟು ನಮಗೆ ಬಾಕಿ ಬರಬೇಕಾಗಿರುವಂಥದ್ದು ಕೇಂದ್ರದಿಂದ ತರಿಸ್ಕೊಡಿ. ಬರ ಪರಿಹಾರ 18,000 ಕೋಟಿನಲ್ಲಿ ಬರೀ 3,000 ಕೊಟ್ಟಿರೋದು. ನಮ್ಗೆ 3,000 ಕೋಟಿ ಕೊಟ್ಟಿರೋದು ತರಿಸಿ, ರೈತರ ಸಾಲ ಮನ್ನಾ ಮಾಡಿಸಿ, ಎಲ್ಲ ಮಾಡಿ ಸ್ವಾಮಿ. ನಿಮಗೆ ನಾವು ಸಹಾಯ ಮಾಡ್ತೀವಿ, ನಿಮ್ಮ ಜೊತೆಲಿರ್ತೀವಿ ನಾವು. ಹೆವಿ ಇಂಡಸ್ಟ್ರಿಗಳನ್ನೆಲ್ಲ ಖಾಸಗೀಕರಣ ಮಾಡಿ ಎಲ್ಲ ಮಾರುವಂಥ ಕೆಲಸವನ್ನು BJP ಏನು ಮಾಡಿತ್ತು ಅದು ರಿವೈವ್ ಮಾಡಿ. ಸುಮಾರು 10 ಪ್ರಮುಖವಾದ ಇಂಡಸ್ಟ್ರಿಗಳನ್ನು ನೀವು ಮುಚ್ಚಿಬಿಟ್ರಿ ಬೆಂಗಳೂರಲ್ಲಿ. 10 ಇನ್ಕ್ಲೂಡಿಂಗ್ HAL, ಇನ್ಕ್ಲೂಡಿಂಗ್ BEML, ಇನ್ಕ್ಲೂಡಿಂಗ್ NGF ರಿವೈವ್ ಮಾಡಿ. ಭಾಳ ಉತ್ತಮವಾದ ಖಾತೆಯನ್ನು ಕೊಟ್ಟಿದ್ದಾರೆ. ಸಣ್ಣ ಕೈಗಾರಿಕೆನೂ ಇಲ್ಲಿಗೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಸಣ್ಣ ಕೈಗಾರಿಕೆ ನಮ್ಮ ಶೋಭಾ ಕರಂದ್ಲಾಜೆಯವರು ಇಬ್ಬರು ಸೇರಿ, ಸಣ್ಣದು ದೊಡ್ಡದು ಎರಡೂ ಇಲ್ಲಿ ಇದೆಯಲ್ಲ ಕಾಂಬಿನೇಷನಾಗಿ. ಯಾಕೆಂದ್ರೆ ಒಬ್ಬ BJP JDS ಕಾಂಬಿನೇಷನ್ ಹೆಂಗೆ ವರ್ಕ್ ಆಗಿದೆ ಚುನಾವಣೆಯಲ್ಲಿ, ಅದೇ ರೀತಿ ಇದರಲ್ಲಿ ವರ್ಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜನರನ್ನ ಮುಟ್ಟಾಡ್ರು ಮಾಡುವಂಥ ಕೆಲಸವನ್ನು ಮಾಡಿ. ನಾವು ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ, ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ, ಅದು ನಮ್ಮ ಹಕ್ಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.